ನಮಸ್ತೆ ಬಂಧುಗಳೇ, ನಾನು ನಿಮ್ಮ ಪ್ರೀತಿ ಅನಂತಲಕ್ಷ್ಮಿ ಶ್ರೀಧರಮೂರ್ತಿ. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಬಂಧುಗಳೇ, ನಾವು ಈಗಾಗಲೇ ಕಾಶಿ, ಶಿರಡಿ, ಅಯೋಧ್ಯೆ ಹಾಗೂ ಪ್ರಯಾಗ ಈ ಎಲ್ಲ ಯಾತ್ರೆಯನ್ನು ಮುಗಿಸ್ಕೊಂಡು ವಾಪಸ್ ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ತುಂಬ 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 ಚೆನ್ನಾಗಿತ್ತು ಪ್ರವಾಸ. ತುಂಬ ವೆಲ್ ಆರ್ಗನೈಸ್ಡ್. ತುಂಬ ಹಾಗೆ ನಮ್ಮ ಡ್ರೈವರ್ ಬಗ್ಗೆ ಹೇಳ್ಬೇಕಂದ್ರೆ ಅವ್ರಿಗೆ ಬೇರೆ ಯಾರು ಸಾಟಿ ಇಲ್ಲವೇ ಇಲ್ಲ. ಅಷ್ಟು ಒಳ್ಳೆ ಡ್ರೈವಿಂಗು, ಸೂಪರ್ ಡ್ರೈವರ್ ಅವರು. ಸಾಕಾಗಿ ಕರ್ಕೊಂಬಂದರು. ಮತ್ತು ಮಾರ್ಗ ಮಧ್ಯದಲ್ಲಿ ಒಂದು ಹೊಳೆ ಇತ್ತು, ನರ್ಮದಾ ನದಿ. ಅಲ್ಲಿ ಮಧ್ಯಪ್ರದೇಶ ಹತ್ರ ಬರುತ್ತೆ. ಅಲ್ಲೂ ಕೂಡ ನಾವು ರಿಲ್ಯಾಕ್ಸ್ ಆದ್ವಿ, ಸ್ನಾನ ಮಾಡಿದ್ವಿ, ಅಲ್ಲಿ ಲಿಂಗಗಳಿಗೆ ಅಭಿಷೇಕ ಮಾಡಿದ್ವಿ, ಪೂಜೆ ಮಾಡಿದ್ವಿ. ಎಲ್ಲರ ಮನಸ್ಸಿಗೆ ತುಂಬ ಸಂತೋಷ ಆಯಿತು. ಈಗ ಒಟ್ಟಾರೆ ಟೂರ್ ಬಗ್ಗೆ ನಮ್ಮ TTಯಲ್ಲಿರುವಂಥ ಎಲ್ಲರದ ನಾನು ಪರಿಚಯ ಮಾಡಿಕೊಡ್ತೀನಿ. ಹಾಗೆ ಎಲ್ಲ ಅಭಿಪ್ರಾಯಗಳನ್ನ ನಾನು ಕೇಳ್ತಾ ಇದ್ದೀನಿ. ಓಕೆನಾ? ನೀವು ಕೇಳೋದಂತೆ ನಿಮ್ಮ ಅನುಭವವನ್ನೇ ಹೇಳಿ ಸರ್. ಪ್ರಸಾದ್ ಸರ್ ಹೇಳಿ, ನಿಮ್ಮ ಅನುಭವ ಹೇಗಿತ್ತು? ಪ್ರಸಾದ್ ಅವರೇ, ಏನು ಅನ್ನಿಸ್ತು? ಎಲ್ಲರಿಗೂ ನಮಸ್ಕಾರ. ಹಾಂ ಸರ್, ಈ ಪ್ರವಾಸ ನಮಗೆ ಒಂದು ರೀತಿಯಾದ ಬಹಳ ಅದ್ಭುತವಾದ ಅನುಭವವನ್ನು ಕಂಡುಕೊಂಡು, ನಾವು ಜೊತೆಗೆ ಬಂದಿರುವಂಥವರು, ನಮ್ಮನ್ನು ಕರ್ಕೊಂಡು ಬಂದಿರೋರು ಮನಸಾರೆ ಊಟನೂ ಹಾಕಿದ್ದಾರೆ, ಜನವೂ ನೋಡ್ಕೊಂಡಿದ್ದಾರೆ. ನಮ್ಮ ಯಾತ್ರೆಯಲ್ಲಿ ಪ್ರತಿಯೊಬ್ಬರಿಗೂ ದೇವರ ದರ್ಶನ ಎಲ್ಲವನ್ನು ಪಾಂಗವಾಗಿ ನಡೀತು. ವೆರಿ ನೈಸ್, ಭಾಳ ಚೆನ್ನಾಗಿತ್ತು, ಅದ್ಭುತವಾಗಿತ್ತು. ಥ್ಯಾಂಕ್ ಯು ಸರ್, ಭಾಳ ಚೆನ್ನಾಗಿತ್ತು. ನೋಡಿದ್ರೆ ಬಂಧುಗಳೇ, ನಮ್ಮನ್ನು ಕರ್ಕೊಂಬಂದವರು, ಇದನ್ನೆಲ್ಲ ಆರ್ಗನೈಸ್ ಮಾಡಿದವರು ನಮ್ಮ ಈಶಾ ಸರು. ಅವರಷ್ಟೇ ವೆಲ್ ಆರ್ಗನೈಸ್ಡ್, ತುಂಬ ಚೆನ್ನಾಗಿ ಅದ್ಭುತವಾಗಿ ಒಂದು ಅರೇಂಜ್ ಮಾಡಿದರು. ಎಲ್ಲ ಕಡೆಯಲ್ಲೂ ಯಾವುದಕ್ಕೂ ಒಂದು ಕೊರತೆ ಇಲ್ಲದ ಹಾಗೆ ನಮ್ಮನ್ನು ನೋಡಿಕೊಂಡ್ರು. ತುಂಬ ಖುಷಿ ಆಯಿತು. ಈಗ ಈಶಾ ಸರ್ ನಾನು ಮಾತಾಡ್ತೀನಿ. ಈಶಾ ಸರ್ ಮಾತಾಡಲ್ವಾ? ಯಾಕೆ? ಈಶಾ ಸರ್ ಬರೀ ಬರೆಯೋದಷ್ಟೇ. ಸರಿ, ಈಗ ಸರ್ ಮಾತಾಡ್ತಾರೆ, ಮಾತಾಡಿ. ಹೆಂಗಿತ್ತಪ್ಪ ಟೂರ್? ಟೂರ್ ಒಂದು ಉತ್ತಮವಾಗಿತ್ತು. ನಮ್ಮ ಸೂರ್ಯಣ್ಣ ಡ್ರೈವರನ್ನು ಕರ್ಕೊಂಡೋಗಿ ದೇವಸ್ಥಾನದೊಳಗೆ ಕರ್ಕೊಂಡೋಗಿ ನಮ್ಮ ಜೊತೆನೇ ಚೆನ್ನಾಗಿ ತೋರಿಸ್ಕೊಂಡು ನಮ್ಮ ಜೊತೆಲೇ ಇದ್ದು ಒಳ್ಳೆ ಟೂರ್ ಆಯಿತು. ಮತ್ತು ನಮ್ಮ ಈಶಣ್ಣವರು ಮತ್ತು ನಮ್ಮ TTಯಲ್ಲಿರೋ ಎಲ್ಲ ವಾಹನದವರು ಒಂದೇ ಚೆನ್ನಾಗಿ ಹೋಗಿ ಎಲ್ಲ ದರ್ಶನ ಮಾಡ್ಕೊಂಡು ವಾಪಸ್ಸು ಊರ ಕಡೆ ಹಿಂತಿರುಗ್ತಾ ಇದ್ದೀವಿ. ವೆರಿ ನೈಸ್. ಕ್ಲಾಪ್ ಕ್ಲಾಪ್ ಕ್ಲಾಪ್. ನೋಡಿ, ನಮ್ಮ ಡ್ರೈವರ್ ಸರು, ನಮ್ಮ ಡ್ರೈವರ್ ಸರ್ ಮಾತಾಡ್ತಿಲ್ಲ. ನಮ್ಮ ಡ್ರೈವರ್ ಸರ್ ಇವರೇನೆ, ಸೂರಿ ಅಂತ, ಸೂರ್ಯನಾರಾಯಣ್, ಸುರೇಶ್ ಕುಮಾರ್ ಅವರು. ಒಳ್ಳೆ ಡ್ರೈವಿಂಗು. ನಿಮ್ಗೇನಾದರೂ ಇದ್ರ ಬಗ್ಗೆ ಡ್ರೈವಿಂಗ್ ಏನು ಬೇಕು ಅಂತಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವ್ರದ್ದು ನಂಬರನ್ನು ಹಾಕಿರ್ತೀನಿ. ಓಕೆನಾ ಬಂಧುಗಳೇ? ಈಗ ಎಲ್ಲರದ್ದು ಬೇರೆಯವ್ರದ್ದೆಲ್ಲರೂ ಪರಿಚಯ ಮಾಡ್ತೀನಿ. ಮೇಡಮ್ ನಮಸ್ತೆ. ಹೇಗಿತ್ತಪ್ಪ ಟ್ರಿಪ್ಪು? ಚೆನ್ನಾಗಿತ್ತು. ಏನು ಅನ್ನಿಸ್ತು? ಚೆನ್ನಾಗಿತ್ತಲ್ಲ? ತುಂಬ ಚೆನ್ನಾಗಿತ್ತು. ಇಲ್ಲಿ ಈಗ ಇದರಲ್ಲಿ ಈ ಟ್ರಿಪ್ಪಲ್ಲಿ ನಿಮಗೆ ತುಂಬ ಖುಷಿ ಕೊಟ್ಟಂಥ ವಿಚಾರ ಯಾವುದು? ಎಲ್ಲ ದೇವ್ರ ದರ್ಶನ ಆಗಿದ್ದು ತುಂಬ ಖುಷಿ ಕೊಟ್ಟಿತ್ತು. ಎಲ್ಲ ಕಡೆ ಸ್ನಾನ ಮಾಡಿ ದೇವರ ದರ್ಶನ ಮಾಡಿದ್ದು ಖುಷಿ ಆಯಿತು. ಊಟ ಎಲ್ಲ ಚೆನ್ನಾಗಿತ್ತು. ಕಡಿಮೆ ವೆಚ್ಚದಲ್ಲಿ ಉತ್ತಮವಾದ ಹೌದಲ್ವಾ? ವೆರಿ ನೈಸ್. ಅಮ್ಮ ನೀವೇ ಹೇಳಿ, ಹೆಂಗಿತ್ತು? ತುಂಬ ಚೆನ್ನಾಗಿತ್ತು. ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯ್ತು. ಎಲ್ಲ ತಾವು ಸ್ನಾನ, ನದಿಗಳಲ್ಲೆಲ್ಲ ಸ್ನಾನ ಹೇಳಿ. ಎಲ್ಲ ನಮ್ಮ ತಿಥಿಗಳಿಲ್ಲ ಚೆನ್ನಾಗಿ ಎಲ್ಲ ಖುಷಿ ಆಯಿತು. ನೀವು ಮಾತಾಡಿ, ಹೇಗಿತ್ತು? ತುಂಬ ಚೆನ್ನಾಗಿತ್ತು. ಊಟ ತಿಂಡಿ ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಿತ್ತು. ಚೆನ್ನಾಗಿ ಕರ್ಕೊಂಡು ಹೋದ್ರು. ಕರ್ಕೊಂಬಂದು ಈಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಬಿಡ್ಕಲ್ವಾ? ನಮಸ್ತೆ. ಓಕೆ ಮೇಡಮ್, ಥ್ಯಾಂಕ್ ಯು. ಹೇಳಮ್ಮ ರೂಪಾ, ಹೇಗಿತ್ತು ನಿನ್ನ ಅನುಭವ? ಹೇಳು. ಎಲ್ಲ ಸೂಪರ್ ಆಗಿತ್ತು. ಎಲ್ಲ ಕಡೆ ದರ್ಶನ ಚೆನ್ನಾಗಾಯ್ತು. ಸೇಫಾಗಿ ಕರ್ಕೊಂಡೋಗಿ ಸೇಫಾಗಿ ಕರ್ಕೊಂಡ್ಬಂದ್ರು. ಖುಷಿ ಆಯಿತು. ಹೌದಲ್ಲ? ಇಲ್ಲಿ ಹೀರೋಗಳಿದ್ದಾರೆ 3 ಜನ. ಈ ಹೀರೋಗಳಿಗೆ
ನೋಡಿ ಎಷ್ಟು ಲಭ್ಯ ಇದೆ ಗೊತ್ತಿಲ್ಲ ನನಗೆ.